ಸೊ ಹಾಯ್ ಎಲ್ಲೋ ನಮಸ್ಕಾರ ಕರ್ನಾಟಕ, ವೆಲ್ಕಮ್ ಟು ಮೈ ಅನದರ್ ವ್ಲಾಗ್. ಇವತ್ತಿನ ವಿಡಿಯೋ ಏನಪ್ಪ ಅಂತಂದರೆ, ನಮ್ಮ ಕಾರ್ ತಗೊಂಡು ಆಯಿತು ಒಂದೂವರೆ ತಿಂಗಳಾಯಿತು. ಬಟ್ ಫಸ್ಟ್ ಸರ್ವಿಸ್ ಮಾಡಿಸ್ಬೇಕಾಗಿತ್ತಲ್ವ. ಆಲ್ರೆಡಿ 1413 ಕಿಲೋಮೀಟ್ರ್ ಓಡ್ಬಿಟ್ಟಿದೆ. ನಾನು ಸರ್ವಿಸ್ನ ಒಂದು ವಾರ ಬಿಫೋರೇ ಬುಕ್ ಮಾಡಿದ್ದೆ. ಲಾಸ್ಟ್ ವೀಕ್ ಯಾವುದು ನನಗೆ ಸ್ಲಾಟ್ಸ್ ಇರಲಿಲ್ಲ. ಇದಕ್ಕೂ ಸ್ಲಾಟ್ಸ್ ಚೆಕ್ ಮಾಡಿಕೊಂಡು ಬುಕ್ ಮಾಡಬೇಕಾಗಿತ್ತು. ಒಂದು ವಾರ ಆದಮೇಲೆ ಇವತ್ತು 9:45ಗೆ ಹಾಕಿದ್ದೆ. ಆಲ್ರೆಡಿ ಟೈಮು 9:47 ಆಗ್ಬಿಟ್ಟಿದೆ. ಸೊ ಈಗ ಇಲ್ಲಿಂದ ಮಹೇಂದ್ರ ಶೋರೂಮ್ ಹತ್ರ ಹಾಕ್ಕೊಂಡು ಹೋಗ್ತಾಯಿದ್ದೀನಿ. ಇದ್ರದ್ದು ಶೋರೂಮ್ ಇರೋದು ಬಂದು ಎಲ್ಲೋ ಕೇರ್ಪುರಮ್ ಹತ್ರ ಅಂತಂದರು. ಸೊ ಅಲ್ಲೋಗಿ ನಮ್ಮ ಕಾರ್ಗೆ ಸರ್ವಿಸ್ ಏನೇನು ಮಾಡ್ತಾರೆ, ಎಷ್ಟಾಗುತ್ತೆ, ಫಸ್ಟ್ ಸರ್ವಿಸ್ ಕಾಸ್ಟ್ ಎಷ್ಟಾಗುತ್ತೆ ಎಲ್ಲ ತೋರಿಸ್ತೀನಿ. ಬನ್ನಿ ಹೋಗೋಣ, ಓಕೆನಾ? ಈಗ ಹೊಸಕೋಟೆ ಟೋಲ್ ಹತ್ರ ಇದ್ದೀನಿ ಗಾಯ್ಸ್. ಟೈಮು 10:25 ಆಗಿದೆ. ಅಲ್ಲಿ ಕಾಣಿಸಲ್ಲ. ರವಿ, ನಿಮ್ಮ ಹೆಲ್ತ್ ಇನ್ಶೂರೆನ್ಸ್ ನ ನಿಮ್ಮ ಫ್ಯಾಮಿಲಿಯ ಅವಶ್ಯಕತೆಗೆ ತಕ್ಕಂತೆ ಡಿಸೈನ್ ಹೊಸಕೋಟೆ ಟೋಲಲ್ಲಿ ಟ್ರಾಫಿಕ್ ಜಾಸ್ತಿನೇ ಇದೆ ಇವತ್ತು ಬೆಳಗ್ಗೆ. ಗ್ಯಾಲಕ್ಸಿ ಹೆಲ್ತ್ ಇನ್ಶೂರೆನ್ಸ್ ಆಲ್ವೇಸ್ ಅಟ್ ಯುವರ್ ಸರ್ವಿಸ್ ಅಂತ ಗೊತ್ತಿಲ್ಲ. ಈ ಟೋಲ್ ತಪ್ಪಿಸೋದಕ್ಕೆ ರೀಸೆಂಟಾಗಿ ಒಂದು ವಿಡಿಯೋ ವೈರಲ್ ಆಗೈತೆ ಇನ್ಸ್ಟಾಗ್ರಾಮಲ್ಲಿ. ಆ ಸೈಡಿಂದ ಬರಬೇಕಾದ್ರೆ ಮಾತ್ರ ತಪ್ಪಿಸೋದಷ್ಟೇ, ಬಟ್ ಈ ಸೈಡಿಂದ ಬರಬೇಕಾದ್ರೆ ತಪ್ಪಿಸೋದಕ್ಕೆ ಆಗಲ್ಲ. ಈ ಸೈಡಿಂದ ಕಟ್ ಆಯ್ತು ಅಂದರೆ ಹತ್ತು ಕಡೆಯಿಂದ ಬರ್ಬೇಕಾದ್ರೆ ಬರೀ 10 ರೂಪಾಯಿ ಕಟ್ ಆಗುತ್ತೆ ಅಷ್ಟೇ. ಕಾರ್ಗಳವ್ರಿಗೇನು ಅಂಥ ಬೆನಿಫಿಟ್ ಇರಲ್ಲ. ದೊಡ್ಡ ಗಾಡಿಗಳು ಬೇಕಾದರೆ ಆ ಕಡೆ ಹೋಗಿ ಬರ್ಬೋದು. ನಾವು ಈ VIP ಲೈನ್, ಆಂಬುಲೆನ್ಸ್ ಲೈನಲ್ಲೇ ಇಷ್ಟೊಂದು ಟ್ರಾಫಿಕ್ ಅಂದರೆ ಆಂಬುಲೆನ್ಸ್ ಬಂದರೆ ಏನು ಮಾಡೋದು ಈಗ? ಇನ್ನೂ ಒಂದು 7-8 ಕಿಲೋಮೀಟರ್ಸ್ ಇದೆ ಸರ್ವಿಸ್ ಸೆಂಟರ್ ಹತ್ರಗೆ. ಎಷ್ಟೊತ್ತಾಗುತ್ತೆ ನೋಡೋಣ. 9:45 ನಾನು ಮನೆ ಬಿಟ್ಟಿದ್ದು. ಆಲ್ರೆಡಿ 10:30 ಹೊಸಕೋಟೆಗೆ ಬರೋಷ್ಟಲ್ಲ. ಅಲ್ಲ ಗುರು, ಗೂಗಲ್ ಮ್ಯಾಪ್ ಹಾಕಿದ್ರೆ ಕಿಯಾ ಶೋರೂಮಿಗೆ ಕರ್ಕೊಂಡು ಹೋಗೈತೆ ಇವ್ರು ಕಳಿಸಿರೋ ಲೊಕೇಶನು. ಇಲ್ಲಿ ನೋಡಿದ್ರೆ ಯಾವುದೋ ಸೊಂದಲ್ಲಿ ಮಡಗಿದ್ದಂಗಿದ್ದಾರೆ ಇವರು. ಕಾರ್ದು ಅನಂತ್ ಕಾರ್ ವರ್ಕ್ಶಾಪು ಇಲ್ಲೆಲ್ಲ ಸೊಂದಲ್ಲೇ ಐತೆ. ಅಲ್ಲೋಗಿ ಕಿಯಾ ಶೋರೂಮ್ ಮುಂದೆ ನಿಂತಿದ್ದೆ ನಾನು. ಈಗ 10:40 ಆಗಿದೆ ಟೈಮು. ಬರೋಷ್ಟಲ್ಲೇ 10:40 ಆಯಿತು. ಸರ್ವಿಸ್ ಸೆಂಟ್ರ್ ಇದೆ ಅನಿಸುತ್ತೆ. ಏನಿದೆ ಜಾಗಗಳೇ ಇದ್ದಂಗಿಲ್ಲ. ಇನ್ನೇನು ವಾಚ್ಮ್ಯಾನ್ ನೋಡ್ತಾ ಇದ್ದಾನೆ. ಏನು ಬರೀ ಗಾಡಿಗಳಿವೆ ನಿಂತವೆ. ಏನು ಕಾಣಿಸ್ತೈತೆ ನೋಡಿ ನಮ್ಮ ಗಾಡಿ ಗ್ಲಾಸಲ್ಲಿ. ನಿಮಗೆ ಅದು ಕಾಣಿಸ್ತಾರಲ್ಲ, ನನಗೆ ಮಾತ್ರ ಕಾಣಿಸ್ತಾ ಇದೆ. ಒಳಗಡೆ ಹೋಗಿ ಕೇಳ್ತೀನಿ ಬರ್ರಿ ಏನೇನು ಇದೆಯಾ ಅಂತ. ಏನೋ ಗೇಟ್ ಪಾಸ್ ಗೇಟ್ ಎಂಟ್ರಿ ಕೊಟ್ಟಿದ್ದಂಗೆ ಅವ್ರಿಗೆ. ಗೇಟ್ ಪಾಸ್ ಅಲ್ಲ ಇದು. ಒಳಗಡೆ ಹೋಗಿ ಮಾತಾಡೋಕೆ ಹೇಳಿದ್ದಾರೆ. ಒಳಗಡೆ ಹೋಗಿ ಕೇಳೋಣ ಏನು ಹೇಳ್ತಾರೆ. ಸೊ ಟೈಮ್ ಬಂದು 12:09 ಆಗಿದೆ. ಈಗ ಜಾಬ್ ಆರ್ಡ್ರ್ ಕ್ರಿಯೇಟ್ ಮಾಡಿದೆ. ನಂದು ಅಪಾಯಿಂಟ್ಮೆಂಟ್ ಇದ್ದಿದ್ದು 9:45ಗೆ, ನಾನು ಬಂದಿದ್ದು 10:45ಗೆ. ಅವ್ರು ಜಾಬ್ ಕ್ರಿಯೇಟ್ ಮಾಡೋದು 12 o'clockಗೆ. ಈ ಥರ ಮಾಡೋಂಗಿದ್ರೆ ಅಪಾಯಿಂಟ್ಮೆಂಟ್ ಮಾತ್ರ ಎಂತಕ್ಕೆ ಬೇಕು? ಎಷ್ಟೊತ್ತಿಗೆ ಬೇಕಾದ್ರೂ ಬಂದು ಮಾಡಿಸ್ಕೋಬೋದಲ್ವಾ? ಹೆಂಗೂ 1 hour ವೆಯ್ಟ್ ಮಾಡಿಸಿದ್ರಲ್ವ ಅಪಾಯಿಂಟ್ಮೆಂಟ್ ಇದ್ದರೂ. ಇನ್ನು ಗಾಡಿ ಕೊಡೋದಕ್ಕೆ ಎಷ್ಟೊತ್ತು ಮಾಡ್ತಾರೋ ನೋಡೋಣ. ಹೇಳಿದ್ದೀನಿ ನನ್ನ ಗಾಡೀಲಿರೋ ಪ್ರಾಬ್ಲಮ್ಮು. ಏನು ಪ್ರಾಬ್ಲಮ್ ಅಂತಲೇ, ಎಂಥ ಮೇಜರ್ ಪ್ರಾಬ್ಲಮ್ ಏನಿಲ್ಲ. ಅದೊಂದು ರಿವರ್ಸ್ ಕ್ಯಾಮ್ರಾ ಅದೇನೋ ಫ್ಲ್ಯಾಶ್ ಮಾಡಬೇಕಂತೆ ಅಷ್ಟೇ, ಇನ್ನೇನು ಪ್ರಾಬ್ಲಮ್ ಇಲ್ಲ. ಫಸ್ಟ್ ಸರ್ವಿಸ್ ಏನೇನು ಮಾಡ್ತಾರೋ ತೋರಿಸ್ತೀನಿ, ನೋಡ್ತಾ ಇರಿ. ಏನು ಇಷ್ಟು ಗಾಡಿಗಳು ನಿಲ್ಸೋದಕ್ಕೆ ಜಾಗ ಇಲ್ಲ. ಬಿಸಿಲಲ್ಲಿ ಊದ್ತಾತೈತೆ ನನ್ನ ಗಾಡಿ. ನಮ್ಮ ಗಾಡಿ ಈಗ ಎತ್ಕೊಂಡಿದ್ದಾರೆ. ನಾನು ಬರೋಷ್ಟಲ್ಲೇ ರಿವರ್ಸ್ ಕ್ಯಾಮ್ರಾ ಅದೇನೋ ಲ್ಯಾಪ್ಟಾಪ್ಗೆ ಹಾಕಿ ಅಪ್ಗ್ರೇಡ್ ಏನೋ ಮಾಡಿದ್ರಂತೆ. ಈಗ ವರ್ಕಿಂಗಲ್ಲಿ ಐತೆ ಅಂತ ಹೇಳ್ತಾ ಇದ್ದಾರೆ. ರಿವರ್ಸ್ ಕ್ಯಾಮ್ರಾ ಆನ್ ಮಾಡಿದ್ದಾರೆ, ಚೆಕ್ಕಿಂಗ್ ಮಾಡ್ತಾಯಿದ್ದಾರೆ. ಸೊ ಫಸ್ಟ್ ಸರ್ವಿಸ್ ಮಾಡಿಸ್ಕೊಬಂದೆ ಮನೆಗೆ ಬರೋಷ್ಟರಲ್ಲೇ ಎಷ್ಟಾಗಿದೆ ಟೈಮ್? 7 ಗಂಟೆ ಆಗಿದೆ. ಬೆಳಗ್ಗೆ 10 ಗಂಟೆಗೆ ಹೋಗಿದ್ದು. ಕೆಲಸಕ್ಕೆ ಹೋಗಿಲ್ಲ, ಎಲ್ಲೂ ಹೋಗಿಲ್ಲ ಇವತ್ತು. ನೋಡಿರಿ ನಂದು ಫಸ್ಟ್ ಸರ್ವಿಸ್ದು ಬಿಲ್ಲು 80 ರೂಪಾಯಿ ಆಗೈತೆ. ಏನು ಮಾಡಿಲ್ಲ, ಬರೀ ಚೆಕ್ ಮಾಡಿ, ಜನರಲ್ ಚೆಕಪ್ ಮಾಡಿ ಅದೊಂದೇನೋ
ಈ ವಾಟ್ರದ್ದು ವಾಟ್ರದ್ದು ಏನೋ ಲಿಕ್ವಿಡ್ ಹಾಕಿದ್ರು ಅದಕ್ಕೆ 80 ರೂಪಾಯಿ ಇಸ್ಕೊಂಡವ್ರೆ ಅಷ್ಟೇ. ಒಂದು 33 ಅದಕ್ಕೆ GST CGST ಹಾಕಿ ಇದು ಮಾಡೋರೆ. ಫಸ್ಟ್ ಸರ್ವಿಸ್ರಲ್ಲಿ ಏನೂ ಮಾಡಲ್ಲ, ಆಲ್ಮೋಸ್ಟ್ ಅವೆಲ್ಲ ಜನರಲ್ ಚೆಕಪ್ ಅಷ್ಟೇ. ಸೆಕೆಂಡ್ ಸರ್ವಿಸ್ಗೆ ಹೋದಾಗ ಏನೇನು ಮಾಡ್ತಾರೋ ಅದನ್ನು ಕ್ಲೀನಾಗಿ ತೋರಿಸ್ತೀನಿ. ಬಟ್ ಸಿಕ್ಕಾಪಟ್ಟೆ ಡಿಲೇ ಮಾಡಿಬಿಟ್ರು. ಬರೀ ಜನರಲ್ ಚೆಕಪ್ಗೆ ಎಷ್ಟೊತ್ತಾದರೆ ಇನ್ನು ಸರ್ವಿಸ್ ಅಂದರೆ ಇನ್ನು ಎಷ್ಟು ಲೇಟ್ ಮಾಡ್ತಾರೋ. ಗಾಡಿಗಳು ಜಾಸ್ತಿ, ಬೇಗ ಮುಗಿಸೋದಕ್ಕಾಗಲ್ಲ ಅವ್ರ ಕೈಲೂ. ನೆಕ್ಸ್ಟ್ ಟೈಮ್ ಏನೋ ಇಲ್ಲೇ ಹೊಸಕೋಟೆ ಹತ್ರ ಒಂದು ಓಪನ್ ಆಗ್ತಾಯಿದೆಯಂತೆ. ಅದು ಓಪನ್ ಆದರೆ ನಮ್ಗೆ ಯೂಸ್ ಆಗುತ್ತೆ, ತುಂಬ ಹೆಲ್ಪ್ಫುಲ್ ಆಗುತ್ತೆ. ಸೊ ಅಷ್ಟೇ, ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಯಾರಾದರೂ ಹೊಸ್ದಾಗಿ ನೋಡ್ತಾಯಿದ್ರೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಳ್ಳೆ ವೀಡಿಯೋಸ್ ಹಾಕ್ತಾಯಿರ್ತೀನಿ ಅಷ್ಟೇ.